ಟಿವಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಮರಡಿಪುರ ಗ್ರಾಮದಲ್ಲಿ ಕಲ್ಪವೃಕ್ಷ ಗೆಳೆಯರ ಬಳಗವು ಆಯೋಜಿಸಿರುವ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಸಮಾಜ ಸೇವಕರಾದ CS ಪುಟ್ಟರಾಜು ಇವರ ಮಾರ್ಗದರ್ಶನದಲ್ಲಿ CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ನಡೆಯಲು ಸಜ್ಜುಗೊಂಡಿದ್ದು ಆಗಸ್ಟ್ 29 ಮತ್ತು 30ರಂದು 2 ದಿನಗಳ ಕಾಲ ಈ CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು 2 ದಿನಗಳ ಕಾಲ ಯಶಸ್ವಿಯಾಗಿ ಮರಡಿಪುರ ಗ್ರಾಮದಲ್ಲಿರುವ ವಾಟರ್ ಟ್ಯಾಂಕ್ ಹತ್ತಿರ ಯಶಸ್ವಿಯಾಗಿ ಜರುಗಲಿದೆ. ವೀಕ್ಷಕರೇ, ನೀವು ನೋಡುತ್ತಿರುವ ದೃಶ್ಯವು ಇದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಆಹ್ವಾನ ಪತ್ರಿಕೆಯಾಗಿದ್ದು, ನಾವು ಈ ಆಹ್ವಾನ ಪತ್ರಿಕೆಯನ್ನೇ ವಿಡಿಯೋ ಮಾಡಿ ಸಮಗ್ರ ಮಾಹಿತಿಯನ್ನು ವೀಕ್ಷಕರಿಗಾಗಿ ಹಾಗೂ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಸಕ್ತರಿಗಾಗಿ ಮಾಹಿತಿ ನೀಡುತ್ತಿದ್ದೇವೆ. ಮರಡಿಪುರ ಗ್ರಾಮದಲ್ಲಿರುವ ಕಲ್ಪವೃಕ್ಷ ಗೆಳೆಯರ ಬಳಗವು 2 ದಿನಗಳ ಕಾಲ ಆಯೋಜಿಸಿರುವ CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲು ಸಜ್ಜುಗೊಂಡಿದ್ದು 2 ದಿನಗಳ ಕಾಲ ಸಂಪನ್ನಗೊಳ್ಳಲಿದೆ. ಆಸಕ್ತ ತಂಡಗಳು ಭಾಗವಹಿಸಬಹುದು ಮತ್ತು ತಂಡಗಳಿಗೆ ಉತ್ತಮ ಬಹುಮಾನ 30,000ದಿಂದ 5,000ರವರೆಗೂ ಬಹುಮಾನ ಲಭಿಸಲಿದೆ. ಗೆಲುವು ಸಾಧಿಸಿದ ತಂಡಗಳಿಗೆ ಸೂಕ್ತ ಬಹುಮಾನ, ಆಕರ್ಷಕ ಟ್ರೋಫಿಗಳನ್ನು ಕೂಡ ನೀಡಲಾಗಿದೆ. ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕರ್ನಾಟಕ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ D. ಜಯರಾಮ್ ಅವರು ಮಾಹಿತಿ ನೀಡಿದ್ದಾರೆ. ಮಂಡ್ಯಕ್ಕೆ ಭೇಟಿ ನೀಡಿದ ಇವರು ಈ ಕ್ರಿಕೆಟ್ ಪಂದ್ಯಾವಳಿಯ CSP ಕಪ್ನ ಲೋಗೋವನ್ನು ಕೂಡ ಬಿಡುಗಡೆ ಮಾಡಿ ಮಾತನಾಡಿದ್ದು ಹೀಗಿದೆ. ಕಲ್ಪವೃಕ್ಷ ಗೆಳೆಯರ ಬಳಗ ಮರಡಿಪುರ ದುದ್ದ ಹೋಬಳಿ ಮಂಡ್ಯ ತಾಲೂಕು ಯುವಕ ಮಿತ್ರರು ಆಯೋಜನೆ ಮಾಡಿರ್ತಕ್ಕಂಥ CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮರಡಿಪುರ ಗ್ರಾಮದ ಸ್ನೇಹಿತರು ಎಲ್ಲ ಯುವಕ ಮಿತ್ರರು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಕೆಟ್ ಪ್ರೇಮಿಗಳು, ಕ್ರೀಡಾಭಿಮಾನಿಗಳು ದಯಮಾಡಿ 29/6/2006 ಮತ್ತು 30/8/2026 ನಡೀತಕ್ಕಂಥ ಏನು ಕ್ರೀಡಾ ಪಂದ್ಯಾವಳಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ನಾನು ಕೂಡ ಭಾಗವಹಿಸ್ತೀನಿ, ತಾವು ಕೂಡ ಭಾಗವಹಿಸಿ ಈ ಕ್ರೀಡಾ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರದ ಮುಖ್ಯ ಸಚೇತಕರಾದಂಥ CM ರವಿಕುಮಾರ್ ಅವರು, ಶಿವರಾಜ್ ಪುಟ್ಟರಾಜು ಅವರು, ಶಂಕರಯ್ಯ ಅವರು ಮತ್ತು ಎಲ್ಲ ಅತಿಥಿಗಳು ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ಪುಟ್ಟರಾಜು ಅವರ ಹೆಸರಿನಲ್ಲೇ ಕಪ್ಪನ್ನು ಮಾಡ್ತಾ ಇರೋದ್ರಿಂದ ಮೇಲ್ಕೋಟೆ ಕ್ಷೇತ್ರದಲ್ಲಿ ದಯಮಾಡಿ ಕ್ಷೇತ್ರದ ಎಲ್ಲರೂ ಭಾಗವಹಿಸಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸೇವೆ. ಈ ಪಂದ್ಯಾವಳಿಯನ್ನು ಉದ್ಘಾಟಿಸಲಿರುವ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಮುಖ್ಯ ಸಚೇತಕರಾದ N. ರವಿಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ಕೂಡ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ N. ರವಿಕುಮಾರ್ ಅವರು ಕೂಡ ಒಪ್ಪಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ STG ಶಿಕ್ಷಣ ಸಮೂಹ ಸಂಸ್ಥೆಯ CEO ಚೀರ್ನಳ್ಳಿ CP ಶಿವರಾಜ್ ಪುಟ್ಟರಾಜು ಅವರನ್ನು ಕೂಡ ಭೇಟಿ ಮಾಡಿ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಲ್ಲಿ ಮಾಹಿತಿ ನೀಡುವಂತೆ ಕೋರಿದಾಗ ಮಾತನಾಡಿದ್ದು ಹೀಗಿದೆ. ಕಲ್ಪವೃಕ್ಷ ಗೆಳೆಯರ ಬಳಗ ಮರಡಿಪುರ ಏನು CSP ಕಪ್ ಪಂದ್ಯಾವಳಿ ನಡೆಸ್ತಾ ಇದ್ದೀರಾ, ಎಲ್ಲ ಆಯೋಜಕರು ಒಳ್ಳೇದಾಗ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನಿಗಳು ಬಂದು ಈ ಟೂರ್ನಮೆಂಟ್ನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಲು ಪಣದೊಟ್ಟಿರುವ ಕಲ್ಪವೃಕ್ಷ ಗೆಳೆಯರ ಬಳಗದ ಕಾರ್ಯವು ಯಶಸ್ವಿಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಕೂಡ ಪಾಲ್ಗೊಳ್ಳಲಿದ್ದಾರೆ. ವೇದಿಕೆಯಲ್ಲಿ ಕೂಡ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ CSP ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಶುಭ ಕೋರಲಿದ್ದಾರೆ. ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿದ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 30,000 ರು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 20,000 ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 10,000 ಆಕರ್ಷಕ ಟ್ರೋಫಿ, ನಾಲ್ಕನೇ ಬಹುಮಾನವಾಗಿ 5,000 ರು ನೀಡುವುದರೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಿ ಗೌರವಿಸಲಾಗುವುದು. ಆಟದಲ್ಲಿ ಹೆಚ್ಚಿನ ತಂಡಗಳು ಭಾಗವಹಿಸುವುದು ಕೂಡ ಅವಶ್ಯಕವಿದ್ದು, ಇದರ ಸದುಪಯೋಗವನ್ನು ಸ್ಥಳೀಯ ಕ್ರಿಕೆಟ್
ಅಭಿಮಾನಿಗಳು ಆಸಕ್ತರು ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಡುವಂತೆ ಕೋರಿದ್ದಾರೆ. CSP ಕಪ್ ಗೆಲುವಿಗಾಗಿ ಸಾಕಷ್ಟು ತಂಡಗಳು ಈಗಾಗಲೇ ತರಬೇತಿಯನ್ನು ಕೂಡ ಪಡೆದುಕೊಳ್ಳುತ್ತಿವೆ. ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ಕಲ್ಪವೃಕ್ಷ ಗೆಳೆಯರ ಬಳಗದ ತಂಡವು ಯಶಸ್ವಿಯಾಗಿ ನಿಭಾಯಿಸಲಿದ್ದು, ಎಲ್ಲರಿಗೂ ಕೂಡ ಶುಭ ಹಾರೈಸಿ ಆಹ್ವಾನವನ್ನು ಕೂಡ ನೀಡಿ ಗೌರವಿಸಲಾಗುತ್ತಿದೆ.